MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ವಸತಿಗಳ ತೆರವು ಕೇಸ್ಗೆ ಸಂಬಂಧಪಟ್ಟಂತೆ ಪುನರ್ವಸತಿ ಮತ್ತು ಪರಿಹಾರ ಕೋರಿ ಹೈಕೋರ್ಟ್ಗೆ ಪಿಐಎಲ್. ಜೈಬಾ, ತಬಸ್ಸುಮ್ ಮತ್ತಿತರರ ಪಿಐಎಲ್ನ ಅರ್ಜಿಯ ವಿಚಾರಣೆ. 28 ವರ್ಷಗಳಿಂದ ನಾವಿಲ್ಲಿ 3,000 ಜನ ವಾಸಿಸ್ತಾ ಇದ್ದೀವಿ. ವಸೀಂ ಕಾಲನಿ, ಫಕೀರ್ ಕಾಲನಿಗಳ ತೆರವಿನಿಂದಾಗಿ ನಾವು ನಿರ್ವಸತಿಕರಾಗಿದ್ದೀವಿ ಅಂತ ಪಿಐಎಲ್ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದ್ದು ಆ ಅರ್ಜಿಯ ವಿಚಾರಣೆ ಈಗಾಗಲೇ ಅಲ್ಲಿ ವಸತಿಗಳನ್ನು ತೆರವುಗೊಳಿಸಿ ಜೊತೆಗೆ ಮಾನವೀಯತೆ ಆಧಾರದ ಮೇಲೆ ಅವರಿಗೆ ಮನೆಗಳನ್ನು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಗಳು ಒಂದು ಕಡೆ ಆಗ್ತಾ ಇದೆ. ಆದರೆ ಅಲ್ಲಿರುವಂತಹ ಜನ ಈಗಾಗಲೇ ಒಂದು ಪಿಐಎಲ್ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ತಮಗಾದಂತಹ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ. 28 ವರ್ಷಗಳಿಂದ ಇಲ್ಲಿ 3,000 ಜನ ವಾಸಿಸ್ತಾ ಇದ್ದಾರೆ ಅನ್ನೋದು ಅವ್ರ ವಾದ. ವಸೀಂ ಕಾಲನಿ ಮತ್ತು ಫಕೀರ್ ಕಾಲನಿ, ಈ ಎರಡೂ ಕಾಲನಿಗಳ ತೆರವಿನಿಂದಾಗಿ ನಾವು ನಿರ್ವಸತಿಕರಾಗಿದ್ದೀವಿ. ಆದರೆ ಈ ಅರ್ಜಿದಾರರ ವಾದಕ್ಕೆ ಎಜಿ ಶಶಿಕರಣ್ ಶೆಟ್ಟಿ ಆಕ್ಷೇಪ ಹೊರಹಾಕಿದ್ದಾರೆ. 28 ವರ್ಷಗಳಿಂದ ಅವರು ಅಲ್ಲಿ ವಾಸಿಸ್ತಾ ಇದ್ದಾರೆ ಅನ್ನೋದೆಲ್ಲ ಸುಳ್ಳು ಹೇಳಿಕೆ. ಪ್ರತಿ ಅಕ್ರಮ ಮನೆಯ ಬಗ್ಗೆ ಉಪಗ್ರಹ ಫೋಟೋ ಹಾಜರುಪಡಿಸ್ತೀವಿ, ಸ್ಯಾಟಲೈಟ್ ಫೋಟೋಗಳನ್ನ ಹಾಜರುಪಡಿಸ್ತೀವಿ. ಸುಪ್ರೀಂ ಕೋರ್ಟ್ ತೀರ್ಪು ಈ ಪ್ರಕರಣಕ್ಕೆ ಅನ್ವಯ ಅಲ್ಲ. ನಿವಾಸಿಗಳಿಗೆ ತಾತ್ಕಾಲಿಕ ಪರ್ಯಾಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸರ್ಕಾರದಿಂದಲೇ ಊಟ, ವೈದ್ಯಕೀಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ 1 ವಾರ ಕಾಲಾವಕಾಶ ಬೇಕು ಅಂತ ಸರ್ಕಾರ ಕೋರಿದೆ. ಹೀಗಾಗಿ ಜನವರಿ 22ಕ್ಕೆ ಈ ಅರ್ಜಿಯ ವಿಚಾರಣೆಯನ್ನು ಈಗ ಹೈಕೋರ್ಟ್ ನಿಗದಿಪಡಿಸಿದೆ. ಕೋಗಿಲಿನಲ್ಲಿ ಅಕ್ರಮವಾಗಿ ವಾಸವಾಗಿದ್ದಂತಹ ಜಾಗದಿಂದ ಅದನ್ನು ಡೆಮಾಲಿಷನ್ ಮಾಡಿ ನಂತರ ಅವರಿಗೆ ಬೇರೆ ಮನೆಗಳನ್ನು ಕೊಡೋದಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತದೆ. ಅದಕ್ಕಾಗಿ ಈಗಾಗಲೇ ಅರ್ಜಿಗಳನ್ನು ತೆಗೆದುಕೊಂಡು ಜಿಲ್ಲಾಡಳಿತ ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಆದರೆ ಈ ಮಧ್ಯೆ ನಮ್ಮನ್ನ ನಿರ್ವಸತಿಕರನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಪಿಐಎಲ್ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆ ಅರ್ಜಿಗೆ ಆಕ್ಷೇಪಣೆ ವ್ಯಕ್ತ ಆಗಿದೆ. ಆದರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ 1 ವಾರ ಕಾಲಾವಕಾಶವನ್ನು ಸರ್ಕಾರ ಕೋರಿದೆ. ಹೀಗಾಗಿ ವಿಚಾರಣೆಯನ್ನು ಜನವರಿ 22ಕ್ಕೆ ಹೈಕೋರ್ಟ್ ನಿಗದಿಪಡಿಸಿರುವಂಥದ್ದು. ಸುಪ್ರೀಂ ಕೋರ್ಟ್ ತೀರ್ಪು ಈ ಪ್ರಕರಣಕ್ಕೆ ಅನ್ವಯ ಅಲ್ಲ. ಜೊತೆಗೆ ಅವ್ರು ಹೇಳೋ ರೀತಿಯಲ್ಲಿ ಅಂದರೆ ಇಲ್ಲಿ ಅಕ್ರಮವಾಗಿ ವಾಸವಾಗಿದ್ದಂಥವರು 28 ವರ್ಷಗಳಿಂದ ನಾವು 3,000ಕ್ಕೂ ಅಧಿಕ ಮಂದಿ ಇದ್ದೀವಿ ಅನ್ನುವಂಥ ವಾದ ಮಾಡಿದ್ದಾರೆ. ಆದರೆ ಪ್ರತಿ ಅಕ್ರಮ ಮನೆ ಬಗ್ಗೆ ಸ್ಯಾಟಲೈಟ್ ಫೋಟೋಗಳಿದೆ. ಅವ್ರು 28 ವರ್ಷಗಳಿಂದೆಲ್ಲ ಇಲ್ಲಿ ವಾಸಿಸ್ತಾ ಇದ್ರು ಅನ್ನೋದೆಲ್ಲ ಸುಳ್ಳು ಹೇಳಿಕೆ ಅಂತ ಎಜಿ ಶಶಿಕರಣ್ ಶೆಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಕೋರ್ಟ್ನಲ್ಲಿ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಕೋಗಿಲು ವಾಸಿಗಳ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಆದದ್ದೇನು ಅಂತ? ಪ್ರತಿಮಾ, ಈಗ ರಾಜ್ಯ ಸರ್ಕಾರ ಈ ಪಿಎಎಲ್ಗೆ ಆಕ್ಷೇಪಣೆ ಸಲ್ಲಿಸೋದಾಗಿ ಹೇಳಿದೆ. ಅವರ ವಾದ ಏನಂತಂದ್ರೆ, ನಾವು ಏನು ಕಾನೂನುಬದ್ಧವಾಗಿ ಏನು ಪುನರ್ವಸತಿ ಮಾಡಬೇಕು ಅದನ್ನ ನಾವು ಮಾಡ್ತಾ ಇದ್ದೀವಿ. ಈಗ ತಾತ್ಕಾಲಿಕವಾಗಿ ಪರ್ಯಾಯ ವ್ಯವಸ್ಥೆ ಮಾಡಿದೀವಿ. ಅವ್ರಿಗೆ ಊಟ ಮತ್ತೆ ವೈದ್ಯಕೀಯ ವ್ಯವಸ್ಥೆ ಏನಿದೆ ಅದನ್ನು ಕೂಡ ಕಲ್ಪಿಸ್ತಾ ಇದ್ದೀವಿ. ಹೀಗಾಗಿ ಈಗ ನಾವು ಆಕ್ಷೇಪಣೆ ಸಲ್ಲಿಸ್ತೀವಿ. ಮತ್ತೆ ಅಲ್ಲಿ ಏನ್ ಜಾಗ ಏನಿದೆ ಅದ್ರಲ್ಲಿ ಅವರು 28 ವರ್ಷಗಳಿಂದ ವಾಸ ಇದ್ದಾರೆ ಅನ್ನೋದೆಲ್ಲ ಸುಳ್ಳು. ಅವ್ರ ಅಂದ್ರೆ ಮನೆಗಳು ಇತ್ತೀಚೆಗೆ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು, ಪ್ರತಿ ಮನೆ ಯಾವ್ಯಾವ ಕನ್ಸ್ಟ್ರಕ್ಷನ್ ಆಗಿತ್ತು ಅನ್ನೋದಕ್ಕೆ ನಮ್ಮ ಹತ್ರ ಸ್ಯಾಟಲೈಟ್ ಇಮೇಜಸ್ ಇದೆ. ಅದನ್ನೆಲ್ಲವನ್ನು ಕೂಡ ನಾವು ಕೋರ್ಟ್ಗೆ ಹಾಜರುಪಡಿಸ್ತೀವಿ. ಹೀಗಾಗಿ ಇದಕ್ಕೆ ಕಾಲಾವಕಾಶ ಕೊಡಿ ಅಂತೇಳಿ ಮನವಿಯನ್ನ ಮಾಡಿದ್ರು. ಜೊತೆಗೆ ಆ ಜಾಗ ಏನಿದೆ ಅದು ಕೆರೆಯ ಕ್ಯಾಚ್ಮೆಂಟ್ ಏರಿಯಾ ಆಗಿದೆ. ಹೀಗಾಗಿ ಅಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಆಗದಿರುವಂತ ಒಂದು ವಾತಾವರಣ ಇದೆ. ಹೀಗಾಗಿ ಅದನ್ನ ನಾವು ಡೆಮಾಲಿಷನ್ ಮಾಡಿದ್ವಿ. ಅವರೆಲ್ಲ ಇಲ್ಲಿಗಲ್ ರೆಸಿಡೆಂಟ್ಸ್ ಅಲ್ಲಿ ಅಕ್ರಮವಾಗಿ ಅಲ್ಲಿ ವಸತಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಸುಪ್ರೀಂ ಕೋರ್ಟ್ ನ ನಿರ್ದೇಶನಕ್ಕೂ ಇದು ವಿರುದ್ಧ ಆಗಿದೆ ಅಂತ ಹೇಳಿ ವಾದ ಮಂಡನೆ ಮಾಡಿದ್ರು. ಮತ್ತೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸ್ತೀವಿ ಪಿಎಎಲ್ಗೆ ಅಂತ ಹೇಳಿ ಅವರು ಕೋರ್ಟ್ಗೆ ಮನವಿ ಮಾಡಿದ್ರು. ಹೀಗಾಗಿ ಹೈಕೋರ್ಟ್ ಈಗ ವಿಚಾರಣೆಯನ್ನ ಅಂದ್ರೆ ಇವ್ರ ಹೇಳಿಕೆಯನ್ನೆಲ್ಲ ದಾಖಲು ಮಾಡಿಕೊಂಡು ಏನೇನು ವ್ಯವಸ್ಥೆ ಕಲ್ಪಿಸಿದ್ದಾರೆ ಅನ್ನೋದನ್ನೆಲ್ಲ ದಾಖಲೆ ಮಾಡಿಕೊಂಡು ಈಗ ವಿಚಾರಣೆಯನ್ನ ಜನವರಿ 22ನೇ ತಾರೀಕಿಗೆ ಮುಂದೂಡಿದ್ದಾರೆ. ಅವತ್ತು ಸರ್ಕಾರ ಏನು ಆಕ್ಷೇಪಣೆ ಸಲ್ಲಿಸುತ್ತೆ ಮತ್ತೆ ಮುಂದಿನ ಯೋಜನೆಗಳನ್ನ ಏನು ರೂಪಿಸಿರುತ್ತೆ ಅದೆಲ್ಲವನ್ನ ಕೂಡ ಹೈಕೋರ್ಟ್ಗೆ ಸಲ್ಲಿಸಬೇಕಾಗತ್ತೆ. ಅದಾದ್ಮೇಲೆ ಹೈಕೋರ್ಟ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮುಂದಿನ ಆದೇಶವನ್ನ ಕೊಡುತ್ತೆ. ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗೆ. ಇನ್ನು ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2ನೇ ದಿನವೂ ಕೂಡ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ಮಾನವೀಯತೆ ಆಧಾರದ ಮೇಲೆ ಇನ್ನು ಮನೆ ಕೊಡುವಂತಹ ನಿರ್ಧಾರ ಆಗಿದೆ. ಆದರೆ ಅರ್ಹರಿಗೆ ಮನೆ ಕೊಡಬೇಕು ಅನ್ನುವಂಥದ್ದು ನಿರ್ಧಾರ. ಈ ಹಿನ್ನೆಲೆಯಲ್ಲಿ ದಾಖಲೆಗಳ ಪರಿಶೀಲನೆ ನಿನ್ನೆ 50 ಜನರ ದಾಖಲೆಗಳ ಬಗ್ಗೆ ಪರಿಶೀಲನೆಯಾಗಿತ್ತು. ಫೋನ್ ಮಾಡಿ ನಿವಾಸಿಗಳನ್ನ ಕರೆಸಿ ದಾಖಲೆಗಳ ತಪಾಸಣೆ ಮಾಡಿದ್ದಾರೆ. ಯಲಹಂಕ ಪೊಲೀಸರಿಂದಲೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾ ಇದೆ. 10 ಮಂದಿಯ ದಾಖಲೆಗಳ ತಪಾಸಣೆಯಾಗಿದೆ. ಯಲಹಂಕ ಠಾಣೆ ಕರೆಸಿ ಪರಿಶೀಲನೆ ಮಾಡಿದ್ದಾರೆ. 2 ತಂಡಗಳಿಂದ ತಲಾ 5 ಮಂದಿಯಂತೆ ತಪಾಸಣೆ. ಇಲ್ಲಿ ನಿಜಕ್ಕೂ ಬಹಳ ವರ್ಷಗಳಿಂದ ಅವರು ವಾಸವಾಗಿದ್ರು ಅನ್ನೋದಕ್ಕೆ ಅವರ ಬಳಿ ದಾಖಲೆಗಳಿದೆಯಾ? ಇಲ್ಲಿ ಅಕ್ರಮವಾಗಿ ಅವರು ನೆಲೆಸಿದ್ರು ಕೂಡ ಮಾನವೀಯತೆ ಆಧಾರದ ಮೇಲೆ ಇನ್ನು ಸರ್ಕಾರ ಮನೆ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಅರ್ಹರಿಗೆ ಕೊಡಬೇಕು, ಯಾಕಂದ್ರೆ
ಅಲ್ಲಿ ಡೆಮಾಲಿಷನ್ ಆದಂತಹ ಮನೆಗಳಿಗಿಂತ ಅರ್ಜಿ ಬಂದದ್ದು ಬಹಳ ಜಾಸ್ತಿನೇ ಇದೆ. ಜೊತೆಗೆ ಸ್ಯಾಟಲೈಟ್ ಫೋಟೋಗಳು ಕೂಡ ಅವರ ಬಳಿ ದಾಖಲೆಯಾಗಿದೆ. ಎಷ್ಟು ವರ್ಷಗಳಿಂದ ಇದ್ದಾರೆ, ಯಾರೆಲ್ಲ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಹಿನ್ನೆಲೆಯಲ್ಲಿ ದಾಖಲೆಗಳ ಪರಿಶೀಲನೆಗೆ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ನಾನು 8 ವರ್ಷಗಳಿಂದ ವಾಸಿಂ ಲೇಔಟ್ ಅಲ್ಲಿ ವಾಸ ಇದ್ದೀನಿ. ದಾಖಲಾತಿ ಪರಿಶೀಲನೆ ಮುಗಿಸಿ ಬಂದಂತಹ ಜಾನಕಿ ಎನ್ನೋರು ಕೊಟ್ಟಂತಹ ಹೇಳಿಕೆ ಇದೆ. ನೆನ್ನೆ ಅಧಿಕಾರಿಗಳು ನನಗೆ ಫೋನ್ ಮಾಡಿದ್ರು, ಅದಕ್ಕೆ ಡಾಕ್ಯುಮೆಂಟ್ ಸಮೇತ ನಾನು ಬಂದಿದ್ದೀನಿ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್ ಇದೆಲ್ಲ ತನ್ನಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ರು. ಎಲ್ಲಾ ಡಾಕ್ಯುಮೆಂಟ್ ಅನ್ನ ತೋರಿಸಿದ್ದೀನಿ ಅಂತ ಜಾನಕಿ ಎನ್ನೋರು ಮಾತನಾಡಿದ್ದಾರೆ. ದಾಖಲೆಗಳ ಪರಿಶೀಲನೆಗೆ ಅಂತ ಕರೆದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಅದೆಲ್ಲವನ್ನ ಕೊಟ್ಟು ಬಂದಂತಹ ಜಾನಕಿ ಹೇಳಿದ್ದೇನು ಕೇಳಿ. ವಸೀಂ ಲೇಔಟ್ ಅಲ್ಲಿ ವಸೀಂ ಲೇಔಟ್ ಅಲ್ಲಿ ನಾವು 8 ವರ್ಷದಿಂದ ಇದ್ದೀವಿ. ನಮ್ಮನ್ನ ಇವಾಗ ಆಧಾರ್ ಕಾರ್ಡು ಏನೇನಿದೆಯೋ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು, ನಾವು ಸಬ್ಮಿಟ್ ಮಾಡಿದ್ವಿ. ಏನೇನು ಕೇಳಿದ್ರು ಮೇಡಮ್ ಡಾಕ್ಯುಮೆಂಟ್ಸ್? ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡು, ರೇಷನ್ ಕಾರ್ಡು ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಅಷ್ಟು ಕೇಳಿದ್ರು. ವೋಟರ್ ID ಕೂಡ ಇತ್ತಾ ಮೇಡಮ್? ಹೌದು ಸರ್, ಇತ್ತು. ಅಂದ್ರೆ ನಮ್ಗೆ ತೋರಿಸಿದ್ರು ಬಂದಿದೆ ಅಂತ ಹೇಳ್ಬಿಟ್ಟು, ಇನ್ನು ಕೈಗೆ ಸಿಕ್ಕಿರ್ಲಿಲ್ಲ ನಮ್ಗೆ ಅಷ್ಟೇ. ಎಷ್ಟು ಜನ ವಾಸವಾಗಿದ್ದೀರಾ ಮೇಡಮ್? ನಾವು ಅಲ್ಲಿ ಬಂದ್ಬಿಟ್ಟು 67 ಕುಟುಂಬ ಇದ್ವಿ ಸರ್. 67-70ವರೆಗೂ ಕುಟುಂಬ ಇದ್ವಿ. ನಿಮ್ಮ ಮನೇಲಿ ಎಷ್ಟು ಜನ? ನಮ್ಮ ಮನೇಲಿ ನಾನು ನನ್ನ ಮಗ ಇಬ್ರೆ. ನಮ್ಮ ಯಜಮಾನ್ರು ತೀರ್ಕೊಂಡಿದ್ದಾರೆ, ನಾನು ನನ್ನ ಮಗ ಇಬ್ರೆ. ಯಾವಾಗ ಫೋನ್ ಮಾಡಿದ್ರು ಮೇಡಮ್ ನಿಮಗೆ? ನಿನ್ನೆ ಮಾಡಿದ್ರು ಸರ್. ನಿಮಗೂ ಕೂಡ ಪೊಲೀಸ್ ಸ್ಟೇಷನ್ ಕರೆದಿದ್ರಾ? ನೀವೇನಾದ್ರು ನೆನೆ ಪೊಲೀಸ್ ಸ್ಟೇಷನ್ ಹೋಗಿದ್ರಾ? ಇಲ್ಲ ಸರ್, ನಮ್ಮನ್ನೆಲ್ಲ ಕರ್ತೀವಿ. ಏನು ಇಲ್ಲ ಇಲ್ಲ, ಏನು ಹೇಳಿಲ್ಲ. ವಸೀಂ ಲೇಔಟ್ ಅಲ್ಲಿ ಸರ್, ವಸೀಂ ಲೇಔಟ್ ಅಲ್ಲಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH